ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 27ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಇಂದ್ರಿಯಗಳನ್ನು ಯಾವ ರೀತಿಯಿಂದ ನಾವು ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಬೇಕು ಮತ್ತು ಇಂದ್ರಿಯಗಳನ್ನು ಯಾವ ರೀತಿಯಿಂದ ನಾವು ಹೊರಗಿನಿಂದ ನೋಡ್ಕೊಳ್ತೀವಿ, ಅದೇ ರೀತಿಯಾಗಿ ಆತ್ಮವನ್ನು ನಮ್ಮ ಒಳಗಿನ ಒಂದು ಕರ್ತವ್ಯ ಹೀಗೆ ಮಾಡ್ತಾ ಇರುತ್ತೆ ಅಂತ ನಾವು ಇವತ್ತಿನ ಶ್ಲೋಕ 27ನೇ ಶ್ಲೋಕದಿಂದ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಮತ್ತು ಇವತ್ತಿನ ಶ್ಲೋಕದಿಂದ ನಮ್ಮ ಇಂದ್ರಿಯಗಳನ್ನು ಯಾವ ಥರ ಹತೋಟಿನಲ್ಲಿ ಇಟ್ಕೊಳ್ಬೇಕು ಮತ್ತು ನಮ್ಮ ಇಂದ್ರಿಯಗಳನ್ನು ಏನೇನೆಲ್ಲ ಬಯಸುತ್ತೆ ಮತ್ತು ನಾವು ಬೇಡದೇ ಇದ್ದರೂ ಸಹ ಅದನ್ನು ತ್ಯಾಜಿಸುತ್ತೇವೆ ಮತ್ತು ಅದನ್ನು ಸ್ವೀಕರಿಸುತ್ತೇವೆ. ಆದರೆ ಅದು ತಪ್ಪು ಅಂತ ನಮಗೆ ತಿಳಿದಿದ್ದರೂ ಇಂದ್ರಿಯ ಮಾತುಗಳನ್ನು ನಾವು ಕೇಳಿ ಹೋಗಿಬಿಡ್ತೀವಿ. ಹಾಗಾಗಿ ಆ ಇಂದ್ರಿಯಗಳನ್ನು ಯಾವ ರೀತಿಯಿಂದ ನಾವು ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಬೇಕು ಮತ್ತು ಅದರಿಂದ ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಮತ್ತು ಒಳ್ಳೆಯ ರೀತಿಯಿಂದ ಬದುಕಬೇಕು ಅನ್ನೋದು ಈ ಶ್ಲೋಕದ ಅರ್ಥ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು 27ನೇ ಶ್ಲೋಕ ಏನು ಹೇಳುತ್ತೆ ಮತ್ತು ಆ ಶ್ಲೋಕದಿಂದ ನಾವೇನೆಲ್ಲ ಕಲಿತೀವಿ ಅನ್ನೋದು 27ನೇ ಶ್ಲೋಕ ನಮಗೆ ತಿಳಿಸುತ್ತೆ. ಬನ್ನಿ 27ನೇ ಶ್ಲೋಕ ಏನು ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ. 27ನೇ ಶ್ಲೋಕ ಹೇಳುತ್ತೆ, ಸರ್ವಾಣಿ ಇಂದ್ರಿಯ ಯಕಮರ್ಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮ ಸ್ವಯಂ ಯೋಗಜ್ಞೋ ಜಹೋತಿ ಜ್ಞಾನದೀಪತೆ. ಇದರ ಅರ್ಥ, ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸುತ್ತಾರೆ. ಅಂಥವರು ಎಲ್ಲ ಇಂದ್ರಿಯಗಳ ಮತ್ತು ಅಗ್ನಿಗೆ ಅರ್ಪಿಸುತ್ತಾರೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾರೆ, ಒಂದು ಹೇಗೆ ಇಂದ್ರಿಯಗಳು ಅಂದರೆ ಕೆಲವರು ಇರ್ತಾರೆ ಇಂದ್ರಿಯಗಳನ್ನು ಈ ರೀತಿಯಿಂದ ನೋಡ್ಕೊಂಡು ಹೋಗ್ತಾರೆ, ಕೆಲವರು ಇರ್ತಾರೆ ಇದೇ ರೀತಿಯಿಂದ ನೋಡ್ಕೊಂಡು ಹೋಗ್ತಾರೆ ಮತ್ತು ಅವರ ದೃಷ್ಟಿಕೋನದಿಂದ ಇದರ ಹೊಂದಾಣಿಕೆ ಯಾವ ರೀತಿ ಇರಬೇಕಾಗುತ್ತೆ ಮತ್ತು ಅದರಿಂದ ಅವರ ಜೀವನ ಸತ್ಯವನ್ನು ಹೇಗೆ ರೂಪಿಸ್ಕೊಂಡು ಹೋಗಬೇಕಾಗತ್ತೆ ಮತ್ತು ಅವರ ನೊಡನೆ ಇರುವ ಒಂದು ಇಂದ್ರಿಯಗಳು ಹೇಗೆ ಅವರಿಗೆ ಉಪಯೋಗ ಮಾಡಬೇಕು ಮತ್ತು ಅದರಿಂದ ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ಹೇಗೆ ಕಟ್ಟಿಕೊಳ್ಬೇಕು ಮತ್ತು ಅವರ ಇರುವ ವ್ಯಕ್ತಿತ್ವವನ್ನು ಹೇಗೆ ಅವರು ರೂಪಿಸ್ಕೊಳ್ಬೇಕು ಅಂತ ಇಂದ್ರಿಯಗಳ ಮೂಲಕ ನಮಗೆ ತಿಳಿಸಿದ್ದಾರೆ. ಇಂದ್ರಿಯಗಳು ಅಂತ ಬಂದಾಗ ನಾವೇನೇ ಒಂದು ಕೆಲಸ ಮಾಡುವಾಗ, ಏನೇ ಒಂದು ಕೇಳುವಾಗ ಆ ಕರ್ತವ್ಯದಿಂದ ನಮ್ಮ ಒಂದು ನಿರ್ದಿಷ್ಟ ಬುದ್ಧಿಶಕ್ತಿ ಇರಬೇಕೇ ಹೊರತು ಅದನ್ನು ಬಿಟ್ಟು ನಾವೇನೋ ಒಂದು ಆಲೋಚನೆ ಮಾಡ್ತಿರ್ತೀವಿ, ಏನೋ ಒಂದು ಕರ್ತವ್ಯ ಮಾಡ್ತಿರ್ತೀವಿ, ಏನೋ ಒಂದು ಬಯಸ್ಬೇಕಂತ ತಿಳ್ಕೊತಿರ್ತೀವಿ, ಏನೋ ಒಂದು ಕರ್ತವ್ಯದಿಂದ ನಾವು ನಿರಾಕಾರ ಆಗಿಬಿಡ್ತೀವಿ. ಮತ್ತು ಆ ಕರ್ತವ್ಯದಿಂದ ನಾವೇನೆಲ್ಲ ಮಾಡಬೇಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾರೆ, ನಿನ್ನ ಕರ್ತವ್ಯ ನೀ ಮಾಡು, ಅದರ ಹಿಂದೆ ನಿನ್ನ ಜೀವನದ ಅರಿವು ನಿನಗೆ ತಿಳಿಯುತ್ತೆ ಮತ್ತು ಆ ಕರ್ತವ್ಯದಿಂದ ನೀ ಏನು ಕಲಿತೆ, ಆ ಕರ್ತವ್ಯದಿಂದ ನಿನಗೆ ಏನು ಒಂದು ಒಳ್ಳೆಯ ನಿರ್ದಿಷ್ಟ ಜೀವನ ನೀ ಹೇಗೆ ರೂಪಿಸ್ಕೊಳ್ತೀಯ ಅಂತ ಅವರು ನಮಗೆ ಇಂದ್ರಿಯ ಮೂಲಕ ತಿಳಿಸಿದ್ದಾರೆ. ಇಂದ್ರಿಯ ಅಂತ ಬಂದಾಗ ನಮ್ಮ ಕಿವಿ, ಮೂಗು, ಒಂದು ಒಳಗಿರುವ ನಾಲಿಗೆ ಮತ್ತು ಕಣ್ಣು ಮತ್ತು ಇಲ್ಲಿ ನಮ್ಮ ದೇಹದಲ್ಲಿರುವ ಅಂಗಾಂಗಗಳಿಗೆ ಎಲ್ಲದಕ್ಕೂ ಇಂದ್ರಿಯಗಳಂತಲೇ ನಾವು ಭಾವಿಸ್ತೀವಿ. ಆ ಇಂದ್ರಿಯಗಳನ್ನು ನಮ್ಮ ಹತೋಟಿನಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ. ಅದರಿಂದ ನಮಗೆ ಒಂದು ಒಳ್ಳೆಯ ಉನ್ನತ ಸ್ಥಾನವನ್ನು ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ನಾವು ಇಂದ್ರಿಯಗಳ ಮಾತು ಕೇಳೋದು ಬಿಟ್ಟು ಇಂದ್ರಿಯಗಳನ್ನು ನಾವು ರಕ್ಷಿಸಬೇಕಾಗುತ್ತೆ. ಅಂದರೆ ಈಗ ನಾವು ಏನೋ ಒಂದು ಉದಾಹರಣೆಗೆ ಎಲ್ಲೋ ಹೋಗ್ತಾ ಇರ್ತೀವಿ, ಅದನ್ನು ತ್ಯಾಜಿಸುವ ವಸ್ತು ಅಂತ ನಮಗೆ ಗೊತ್ತಿದ್ದರೂ ಸಹ ಅದನ್ನು ಹೋಗಿ ನಾವು ಒಂದು ತ್ಯಾಜಿಸುತ್ತೀವಿ, ಸ್ವೀಕರಿಸುತ್ತೀವಿ. ಅಂದರೆ ಆ ವಸ್ತು ನನಗೆ ಬೇಡದೇ ಇದ್ದರೂ ಸಹ ಆ ವಸ್ತುವಿನ ಇರುತ್ತೆ, ಆ ವಸ್ತುವಿನಿಂದ ನನಗೇನು ಲಾಭ ಇಲ್ಲದ್ರೂ ಸಹ ಆ ಮನಸ್ಸು ಅದೇ ರೀತಿಯಿಂದ ಹೋಗಿದ್ದ ಅದೇ ರೀತಿಯಿಂದ ನಾವು ಆ ಮನಸ್ಸನ್ನು ಮಾಡ್ಕೊಳ್ಬಾರ್ದು. ಅಂದರೆ ಆ ರೀತಿಯಿಂದ ನಾವು ಇಟ್ಕೊಳ್ಬಾರ್ದು. ನಮ್ಮ ಜೀವನ ಸತ್ಯವನ್ನು ಹೇಗೆ ಹೋಗಬೇಕಂದ್ರೆ ನಮ್ಮ ಇಂದ್ರಿಯಗಳು ಇವತ್ತು ಇದು ಮಾಡಬೇಕಂದ್ರೆ ಅದು ಮಾಡಲೇಬೇಕು. ಇವತ್ತು ನಾನು ದಿನನಿತ್ಯವಾಗಿ ನಾನು ಒಂದು ಒಳ್ಳೆಯ ನಿರ್ದಿಷ್ಟದಿಂದ ಬದುಕ್ತೀನಿ ಅಂದರೆ ಬದುಕಬೇಕು. ಅಂದರೆ ನಮ್ಮ ಮನಸ್ಸು ನಮ್ಮ ಮಾತು ಕೇಳಿದರೆ ಯಾರಿಂದ ನಾವು ಒಂದು ಉಪದೇಶನೂ ತಗೊಳ್ಳೋಕ್ಕಾಗಲ್ಲ, ಯಾರಿಂದ ನಾವು ಕೇಳೋಕೆ ಆಗೋದಿಲ್ಲ. ನನ್ನ ಜೀವನವನ್ನು ಹೇಗೆ ನಾನು ರೂಪಿಸ್ಕೊಳ್ಬೇಕು ಅಂತ ಯಾರ ಹತ್ರನೂ ನಾವು ಹೋಗೋದು ಬೇಡ ಅಂತ ನಮಗೆ ತಿಳಿಯುತ್ತೆ. ಯಾಕಂದರೆ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿನಲ್ಲಿದ್ದಾಗ ಏನೇ ಒಂದು ಜ್ಞಾನ ನಾವು ಪಡೆದುಕೊಳ್ಳಬೇಕಂದಾಗ
ಆ ಜ್ಞಾನ ಆಟೋಮೆಟಿಕ್ಕಾಗಲಿ ನಮಗೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಹೇಳೋ ಪ್ರಕಾರ ನೀವೇನೇ ಒಂದು ಕರ್ತವ್ಯ ಮಾಡಿ ಏನೇ ಒಂದು ಜೀವನದ ಅರಿವು ತಿಳ್ಕೊಳ್ಬೇಕಂದ್ರೆ ಫಸ್ಟ್ ನಮ್ಮ ಇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇದ್ದರೆ ಮಾತ್ರ ನಮ್ಮ ಜೀವನದ ಒಂದು ಅರಿವು ನಾವು ತಿಳ್ಕೊಬೇಕಾಗತ್ತೆ. ಅದು ಬಿಟ್ಟು ನಾವು ಇಂದ್ರಿಯ ಮಾತುಗಳನ್ನು ಕೇಳುತ್ತಾ ನಾ ಏನೋ ಒಂದು ಮಾಡ್ತೀನಿ ಅಂದರೆ ಅದು ತಪ್ಪಾಗುತ್ತೆ. ನಮ್ಮ ಇಂದ್ರಿಯಗಳನ್ನು ನಮ್ಮ ಹತೋಟಿನಲ್ಲಿ ನಾವು ಇಟ್ಕೊಂಡ್ರೆ ನಮ್ಮ ಜೀವನದ ಒಂದು ಅರಿವು ಏನಂತ ನಾವು ತಿಳ್ಕೊಳ್ತೀವಿ ಮತ್ತು ಅದರಿಂದ ನಮ್ಮ ಜೀವನದ ಒಂದು ಸಂದರ್ಶನ ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ತೀವಿ ಅನ್ನೋದು ಈ ಶ್ಲೋಕದ ಒಂದು ಸ್ವರೂಪ ಆಗಿರುತ್ತೆ ಮತ್ತು ಈ ಶ್ಲೋಕದ ಒಂದು ಅರ್ಥ ಆಗಿರುತ್ತೆ. ಈ ಶ್ಲೋಕದಿಂದ ನಮ್ಮ ಜೀವನವನ್ನು ಹೇಗೆ ನಿಯಂತ್ರಿಸುತ್ತೇವೆ ಅಂತ ನಾವು ತಿಳ್ಕೊಂಡಿದ್ವಿ ಮತ್ತು ಅದೇ ರೀತಿಯಿಂದ ನಮ್ಮ ಜೀವನವನ್ನು ನಮ್ಮ ಇಂದ್ರಿಯಗಳ ನಮ್ಮ ಹತೋಟಿ ಇಟ್ಕೊಂಡು ಹೋಗಬೇಕು ಮತ್ತು ಸಾಗಬೇಕು ಅನ್ನೋದು ಈ ಶ್ಲೋಕದ ಅರ್ಥ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.